65 ವರ್ಷ ವಯಸ್ಸು. 65 ವರ್ಷ ವಯಸ್ಸಲ್ಲೂ ಕೂಡ ಈ ಚಳಿಲಿ ಬೀದಿಯಲ್ಲಿ ಮಲಗ್ತಾ ಇದಾರಂತೆ. ಅಯ್ಯೋ ದೇವರೇ, ನೀನು ಇದ್ದರೆ ಇಂಥ ಜನ್ಮ ಪಾಪಿಗೂ ಕೊಡಬೇಡ. ಎಲ್ಲಂದ್ರಲ್ಲಿ ಊಟ ತಿಂಡಿ ನೀರು ಇಲ್ಲದೆ ನರಳಾಡ್ತಾ ರೋಡ್ ಅನ್ನ ಅಲಿತಾ ಇದ್ದಾರೆ. ಹಣೆ ಬರಹ ನೋಡಯ್ಯ ಜೋಗಿ, ಇಲ್ಲಿ ಉಳಿಯಲ್ಲ ನಿನ್ನಂತ ಯೋಗಿ. ಅಷ್ಟು ಊಟ ಆದ್ರೆ ಸಾಕು ಅಂತೀರಾ? ಸೊ ಇರೋಷ್ಟು ದಿನ ಊಟ ತಿಂಡಿ ಬಟ್ಟೆ ಇಲ್ಲಿ ಖಂಡಿತವಾಗಿ ಇರುತ್ತೆ. ಆದ್ರೂ ಕೂಡ ಅವ್ರ ಸಂಬಂಧಿಕರು ಯಾರಾದ್ರೂ ಇದ್ರೆ ಅಥವಾ ಮಗಳಿದ್ದಾರೆ ಅಂತ ಹೇಳಿದ್ರು, ಮಗಳೇನಾದ್ರೂ ಈ ವಿಡಿಯೋ ನೋಡಿದ್ರೆ ಬರಲ್ಲ. ನೀನು ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಇವ್ರ ಹೆಸರು ಬಂದ್ಬಿಟ್ಟು ಚಂದ್ರ ರಾವ್ ಅಂತ. 65 ವರ್ಷ ವಯಸ್ಸು. 65 ವರ್ಷ ವಯಸ್ಸಲ್ಲೂ ಕೂಡ ಈ ಚಳಿಲಿ ಬೀದಿಯಲ್ಲಿ ಮಲಗ್ತಾ ಇದ್ದಾರಂತೆ. ಇವ್ರಿಗೆ ಒಬ್ರು ಮಗಳು ಇದ್ದಾರಂತೆ, ಮತ್ತೆ ಒಬ್ರು ತಮ್ಮ ಕೂಡ ಇದ್ದಾರೆ. ಇದ್ರೂ ಕೂಡ ಸಾಕಷ್ಟು ತಿಂಗಳುಗಳಿಂದ ಬೀದಿಯಲ್ಲಿ ಅಂಗಡಿ ಮುಂದೆಗಡೆ ಎಲ್ಲಂದ್ರಲ್ಲಿ ಊಟ ತಿಂಡಿ ನೀರು ಇಲ್ಲದೆ ನರಳಾಡ್ತಾ ರೋಡನ್ನ ಅಲಿತಾ ಇದ್ದಾರೆ. ಸೊ ಇವರು ಮೂಲತಃ ಕಲ್ಲೂರಿನವರು. ಸೊ CS ಪುರ ಪೊಲೀಸ್ ಸ್ಟೇಷನಿಂದ ಇವಾಗ ಅವ್ರನ್ನ ಲೆಟರ್ ಮಾಡಿ ಕಳಿಸ್ಕೊಟ್ಟಿರ್ತಾರೆ. ಸೊ ದಯವಿಟ್ಟು ಈ ವಿಡಿಯೋನ ನೋಡಿ, ಭಾಳ ಬೇಜಾರಾಗುತ್ತೆ. 65 ವರ್ಷ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿ ಸಾಕಷ್ಟು ಮನನೊಂದಿದ್ದಾರೆ, ಭಾಳ ಬೇಜಾರಲ್ಲಿದ್ದಾರೆ. ಸೊ ಅವರನ್ನ ಇವಾಗ ಜನಸ್ನೇಹಿ ಆಶ್ರಮಕ್ಕೆ ಬರಮಾಡ್ಕೊಳ್ಳೋಣ. ಸರ್ ಎಲ್ಲಿಂದ ಕರ್ಕೊಂಡು ಬರ್ತಾ ಇದ್ದೀರಾ? ಕಲ್ಲೂರಿಂದ ಸರ್. ಕಲ್ಲೂರಿಂದ. ಕಲ್ಲೂರಿಂದ. ಯಾರೊಬ್ರು? ಚಂದ್ರ ರಾವತ್ ಅಂದ್ಬಿಟ್ಟು ಅವ್ರಿಗೆ ಅನಾಥಾಶ್ರಮ ಥರ ಎಲ್ಲಿ ಬೇಕಲ್ಲಿ ಬಿದ್ದಿದ್ರು. ಊಟ ತಿಂಡಿ ಸರಿಯಾಗಿ ನೋಡ್ಕೊತಾ ಇರಲಿಲ್ಲ, ಯಾರು ನಿಗನೆ ನೋಡ್ತಾ ಇರಲಿಲ್ಲ, ಅವ್ರು ಓದ್ಕೊಳಕ್ಕಿರಲಿಲ್ಲ, ಹಾಸ್ಕೊಳಕ್ಕಿರಲಿಲ್ಲ, ಹೆಂಗ್ ಬೇಕಂಗೆ ರೋಡಲ್ಲೇ ಮನಿಕೊಳ್ಳೋರು. ಅದು ನೋಡಿ ನಮ್ಮ ಕೈಲಿ ಆಗ್ತಿರಲಿಲ್ಲ ನೋಡಿ. ಅದಕ್ಕೆ ಇಲ್ಲಿ ಕರ್ಕೊಂಬರೋಣ. ಈ ಆಶ್ರಮದ ಬಗ್ಗೆ ನಿಮ್ಗೆ ಗೊತ್ತಿತ್ತು? ಇಲ್ಲಿ ನಮ್ಮೂರಲ್ಲಿ ಎಲ್ಲಿದ್ರು ಹೋಗಿ ಕರ್ಕೊಂಡೋಗಿದ್ದು, ಅಲ್ಲಿ ನಿಗಾ ನೋಡ್ತಾರೆ, ಏನಾದರೂ ಚೆನ್ನಾಗಿ ನೋಡ್ಕೊಂತಾರೆ ಅಂತ ಹೇಳಿದ್ರು. ಹಾಗಾಗಿ ಕರ್ಕೊಂಡ್ಬಂದೆ. ಯಾರು ಅಂತ ನೋಡ್ಬೋದಾ? ನೋಡಿ ಸರ್. ಸೊ ಇವರು ಚಂದ್ರು ರಾವ್ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ. ಯಜಮಾನ್ರೆ ನಮಸ್ಕಾರ. ಯಾವ ಊರಣ್ಣ? ಕಲ್ಲೂರು. ಕಲ್ಲೂರ್ ಹತ್ರ ಯಾವ ಊರು? ಕಲ್ಲೂರೇನಾ? ಏನ್ ಹೆಸರು ನಿಮ್ದು? ಚಂದ್ರರಾವ್. ಮಕ್ಳಿದಾರಾ? ಮಕ್ಳಿಲ್ಲ? ಈಗ ತಾನೆ ಒಂದು ಸ್ವಲ್ಪ ಹೊತ್ತು ಮುಂಚೆ ಮಕ್ಳಿದಾರೆ ಅಂದ್ರಿ. ಎಷ್ಟ್ ಜನ ಮಕ್ಳು? ಒಬ್ಳೆ ಮಗಳ? ಏನ್ ಹೆಸರು ಅವ್ರದ್ದು? ರೇಣುಕಾಬಾಯಿ. ಮರಾಠಿನ ತಾವು? ಅಣ್ಣ ತಮ್ಮ? ಮತ್ತೆ ಇಷ್ಟ ದಿನ ಎಲ್ಲಿ ಮಲಗ್ತಾ ಇದ್ರಿ? ಫುಟ್ಪಾತ್. ಯಾಕೆ? ಯಾರು ಆಶ್ರಯ ಕೊಡಲ್ವಾ? ತಮ್ಮನ ಮನೆಗೆ ಹೋಗ್ಬೇಕಿತ್ತು, ಅಣ್ಣನ ಮನೆಗೆ ಹೋಗ್ಬೇಕಿತ್ತು. ಸೇರ್ಸಲ್ಲ. ಮತ್ತೆ ಊಟ ತಿಂಡಿಗೆ ಏನ್ ಮಾಡ್ತಿದ್ರಿ? ಯಾವ ದೇವಸ್ಥಾನ ಹತ್ರ ಇದ್ರಾ? ಯಾವ ದೇವಸ್ಥಾನ? ಕಲ್ಲೂರಮ್ಮ ಸರ್. ಆಯ್ತು, ಬನ್ನಿ ಕೆಳಗಡೆ ಬನ್ನಿ ಹೇಳಿರಿ. ಆಗತ್ತೆ ಇಳಿಯಕ್ಕೆ? ಚಪ್ಪಲಿ ಬಿಟ್ಬಿಡಿ. ಬೇಡ, ಚಪ್ಪಲಿ ಬಿಟ್ಬಿಡಿ. ನಮ್ಗೆ ಆಗದಿರೋರ್ನೆಲ್ಲ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಬಿಡ್ಬೇಕು. ಏನಂತೀರಾ? ಹೌದು ಸರ್, ಬನ್ನಿ. ಯಜಮಾನ್ರೆ, ಇವ್ರೇನಾಗಬೇಕು? ಫ್ರೆಂಡ್ಸು. ಇವಾಗ ಆಶ್ರಮಕ್ಕೆ ಕರ್ಕೊಂಬಂದವ್ರೆ. ಇಲ್ಲಿ ಕರ್ಕೊಂಬಂದು ಒಂದ್ಸತಿ ಬಿಟ್ಟ ಮೇಲೆ ಎಣ್ಣೆ ಸಿಗಲ್ಲ, ಬೀಡಿ ಸಿಗಲ್ಲ, ಹೊರಗಡೆ ಹೋಯ್ತೀನಿ ಅಂದ್ರೆ ಬಿಡಲ್ಲ. ಓಕೆನಾ? ಜೋರ ಮಾತಾಡಿ. ಹೌದಾ? ಯಾವ್ದು ಬೇಡ, ಆರಾಮಾಗಿರ್ತೀರಾ ಇಲ್ಲಿ? ಅಣ್ಣ ಜೋರ ಮಾತಾಡಿ. ಇದನ್ನ ಊಟ ಅಷ್ಟು ಊಟ ಆದ್ರೆ ಸಾಕು ಅಂತೀರಾ? ಸೊ ನೀವೇನ್ ಹೇಳ್ತೀರಾ ಸರ್ ನಮ್ಮ ಆಶ್ರಮದ ಬಗ್ಗೆ? ಸರ್, ನಿಮ್ಮ ಆಶ್ರಮದ ಬಗ್ಗೆ ಹೇಳ್ಬೇಕಂದ್ರೆ, ಇಷ್ಟು ಈ ತರ ಜನಗಳನ್ನೆಲ್ಲ ಕರ್ಕೊಂಡ್ಬಂದು ಈ ತರ ನೀವು ನೋಡ್ಕೊಂತಿದ್ದೀರ ಅಂದ್ರೆ ತುಂಬಾ ಸಂತೋಷ ಆಗುತ್ತೆ. ಆದ್ರೂ ಅದು ಭಗವಂತ ನಿಮ್ಗೆ ಒಳ್ಳೇದ್ ಮಾಡ್ಲಿ, ಇನ್ನೂ ಹೆಚ್ಚೆಚ್ಚಾಗಿ ಸಹಕಾರ ಕೊಟ್ಟು ಕಾಪಾಡ್ಲಿ ಅಂತ ನಾವು ಬೇಡ್ಕೊಂತೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಈ ವ್ಯಕ್ತಿಯ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಇದ್ದರೆ
ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ಕಾರಣ ಏನಂತ ಹೇಳಿದ್ರೆ ಇವ್ರು ಯಾರು ಏನು ಅಂತ ನನಗೂ ಗೊತ್ತಿಲ್ಲ. ಅವ್ರು ಹೇಳ್ತಾ ಇದ್ದಾರೆ ಅನಾಥರು ಅಂತೇಳಿ. ಸೊ ಹಾಗಾಗಿ ಇವ್ರಿಗೆ ನಮ್ಮ ಒಂದು ಆಶ್ರಮದಲ್ಲಿ ಆಶ್ರಯ ಕೊಟ್ಟಿರ್ತೀವಿ. ಕೊನೆಯದಾಗಿ ಒಂದು ಮಾತು ಹೇಳ್ಬೇಕಂದ್ರೆ ತುಂಬ ಅನಾರೋಗ್ಯದಿಂದ ಬಳಲ್ತಿದ್ದಾರೆ ಅವರು. ಸೊ ಆರೋಗ್ಯ ಸ್ಥಿತಿನೂ ಅಷ್ಟು ಚೆನ್ನಾಗಿಲ್ಲ. ಸೊ ಇರೋಷ್ಟು ದಿನ ಊಟ ತಿಂಡಿ ಬಟ್ಟೆ ಇಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಆದರೂ ಕೂಡ ಅವ್ರ ಸಂಬಂಧಿಕರು ಯಾರಾದರೂ ಇದ್ರೆ ಅಥವಾ ಮಗಳಿದ್ದಾರೆ ಅಂತ ಹೇಳಿದ್ರು, ಮಗಳೇನಾದ್ರೂ ಈ ವಿಡಿಯೋ ನೋಡಿದ್ರೆ ಬರಲ್ಲ ಅಂತೀರ ತಾತ? ಎಲ್ಲಾರ ಇರ್ಲಿ ಬಿಡಿ, ದುಬೈಲಿ ಇರ್ಲಿ, ಎಲ್ಲಾರ ಇರ್ಲಿ, ಅಕಸ್ಮಾತ್ ಬಂದ್ರೆ ಫೋನ್ ಮಾಡಿದ್ರ ನೀವು? ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅಲ್ಲ ಹಂಗ ಅವಾಗ್ಲೂ ಹೇಳಬಾರ್ದಾ? ಯಾಕೆ ಅದು ಒಪ್ಕೋಬೇಕಾಗಿ ಮಾತೆ. ಭಗವಂತ ಇದ್ದಾನೆ ಬಿಡಿ, ದೇವ್ರಿದ್ದಾಗಿದ್ದಾರೆ ಅವರನ್ನು. ನೀವೇನು ಕಷ್ಟ ಸುಖ ಎಲ್ಲ ಅವ್ರು ನೋಡ್ಕೊಂತಾರೆ, ಭಗವಂತ ಇದ್ದಾನೆ ನೋಡ್ಕೊಂತಾನೆ. ಸಮಾಧಾನದಿಂದ ಅದೇನೋ ಇರಿ. ಆದಷ್ಟು ಈ ವಿಡಿಯೋ ಶೇರ್ ಮಾಡಿ, ಎಲ್ರಿಗೂ ಒಳ್ಳೇದಾಗ್ಲಿ. ಹಾಗೆ ಕಲ್ಲೂರಿನ ಎಲ್ಲ ಜನತೆಗೂ ಕೂಡ ಕೋಟಿ ಕೋಟಿ ನಮಸ್ಕಾರ, ಒಳ್ಳೇದಾಗ್ಲಿ. ಆದಷ್ಟು ಇಂಥ ವ್ಯಕ್ತಿಗಳೆಲ್ಲಾದ್ರೂ ಕಂಡು ಬಂದರೆ ಜನಸ್ನೇಹಿ ಆಶ್ರಮಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಜೊತೆಗೆ ಸ್ಟೇಷನ್ ಲೆಟ್ರು ಕಂಪಲ್ಸರಿ, ಜೊತೆಗೆ ಸ್ಟೇಷನ್ ಲೆಟ್ರ್ ಇಲ್ಲದೆ ಅಥವಾ ನಿರ್ಗತಿಕರಾಗಿದ್ದರೆ ಮಾತ್ರ ಸಂಪರ್ಕಿಸಿ. ಎಲ್ರಿಗೂ ಒಳ್ಳೇದಾಗಲಿ, ಶನೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ತಮ್ಮಿಂದ ನೂರಾರು ಜನಕ್ಕೆ ಸಾವಿರಾರು ನಾವು ಬೇಡ್ಕೊಂತೀವಿ ಸರ್. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್.